ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಹಲವು ಶಾಲೆಗಳಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಿಂದ ಇಂಗ್ಲಿಷ್ ಮಾಧ್ಯಮ ದ್ವಿಭಾಷಾ ಅಥವಾ ಬೈಲಿಂಗ್ವಲ್ ವಿಭಾಗಗಳು ಅನುಷ್ಠಾನಕ್ಕೆ ಬರ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ದ್ವಿಭಾಷಾ ಮಾಧ್ಯಮ ಅಂದರೆ ಏನು? ದ್ವಿಭಾಷಾ ಮಾಧ್ಯಮ ಅಂದರೆ ಬೋಧನೆಯಲ್ಲಿ ಇಂಗ್ಲಿಷ್ ಮತ್ತು ಮಗುವಿನ ಮನೆಯ ಭಾಷೆ ಕನ್ನಡ ಎರಡನ್ನು ಸಮರ್ಪಕವಾಗಿ ಬಳಕೆ ಮಾಡುವುದೇ ದ್ವಿಭಾಷಾ ಮಾಧ್ಯಮದ ಬೋಧನೆ. ಕನ್ನಡ ನಮಗೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇಂಗ್ಲಿಷನ್ನು ಸಂವಹನ ಮತ್ತು ಕಲಿಕೆಗೆ ಕ್ರಮೇಣ ಪರಿಚಯಿಸಲಾಗುತ್ತೆ ಈ ಒಂದು ದ್ವಿಭಾಷಾ ಮಾಧ್ಯಮದಲ್ಲಿ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಈ ಒಂದು ಇಂಗ್ಲಿಷ್ ಮಾಧ್ಯಮ ಅಥವಾ ದ್ವಿಭಾಷಾ ವಿಭಾಗವನ್ನು ಆರಂಭ ಮಾಡಿರ್ತಕ್ಕಂತಹ ಉದ್ದೇಶ ಪೋಷಕರ ಒಂದು ಇಂಗ್ಲಿಷ್ ಶಿಕ್ಷಣದ ಬೇಡಿಕೆಗೆ ಪ್ರತಿಯಾಗಿ ಈ ಒಂದು ದ್ವಿಭಾಷಾ ವಿಭಾಗಗಳನ್ನು ಪ್ರಾರಂಭಿಸಲಾಗಿದೆ. ಈ ಮೂಲಕ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಿಸಿ ಶಿಕ್ಷಣದಲ್ಲಿ ಇರತಕ್ಕಂತಹ ಅಸಮಾನತೆ ಕಡಿಮೆ ಮಾಡಿ ಮಕ್ಕಳ ಕಲಿಕೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ದ್ವಿಭಾಷಾ ವಿಭಾಗಗಳನ್ನು ತೆರೆಯಲಾಗಿದೆ. ದ್ವಿಭಾಷಾ ಶಿಕ್ಷಣ ಅಂದರೆ ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಬೋಧನೆ ನಡೀತದೆಯೇ? ಇಲ್ಲ, ಇದರಲ್ಲಿ ಇಂಗ್ಲಿಷ್ ಮತ್ತು ಮಗುವಿನ ಮನೆಯ ಭಾಷೆ ಕನ್ನಡ ಎರಡನ್ನೂ ಪರಿಣಾಮಕಾರಿಯಾಗಿ ಬಳಸಲಾಗುತ್ತೆ. ಮೊದಲು ಪರಿಕಲ್ಪನೆಯ ಸ್ಪಷ್ಟತೆ ಮುಖ್ಯ ಆಗುತ್ತೆ. ಕ್ರಮೇಣ ಇಂಗ್ಲಿಷ್ ಪ್ರಾವೀಣ್ಯತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಶಿಕ್ಷಕರು ಮಕ್ಕಳಿಗೆ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕನ್ನಡವನ್ನು ಸೇತುವೆಯಾಗಿ ಬಳಸ್ತಾರೆ. ಇಂಗ್ಲೀಷನ್ನು ನಿಧಾನವಾಗಿ ಪರಿಚಯಿಸಲಾಗುತ್ತೆ. ತರಗತಿ ಕೊಠಡಿ ಚಟುವಟಿಕೆಗಳಲ್ಲಿ ಈ ಒಂದು ಬೈಲಿಂಗ್ವಲ್ ಶಾಲೆಗಳಲ್ಲಿ ಟೆಕ್ಸ್ಟ್ ಬುಕ್ ಯಾವ್ಯಾವ ಇರುತ್ತದೆ? 1 ಮತ್ತು 2ನೇ ತರಗತಿಗಳಿಗೆ ಇಂಗ್ಲಿಷ್ ಮೃದಂಗ ಪಾರ್ಟ್ 1 ಪಾರ್ಟ್ 2, ಮ್ಯಾಥ್ಸ್ ಜೈಪುರ್ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಪಾರ್ಟ್ 2, EVS ಎನ್ವೈರನ್ಮೆಂಟಲ್ ಸ್ಟಡೀಸ್ ಮತ್ತು ಕನ್ನಡ ಸವಿಗನ್ನಡ ಭಾಗ 1 ಭಾಗ 2 ಇದೆ. 3, 4, 5ನೇ ತರಗತಿಗಳಿಗೆ ಇಂಗ್ಲಿಷ್ ಸಂತೂರ್ ಪಾರ್ಟ್ 1 ಪಾರ್ಟ್ 2, ಮ್ಯಾಥ್ಸ್ ಮೇಳ ಪಾರ್ಟ್ 1 ಪಾರ್ಟ್ 2, ಎನ್ವೈರನ್ಮೆಂಟಲ್ ಸ್ಟಡೀಸ್ ಪಾರ್ಟ್ 1 ಪಾರ್ಟ್ 2, ಕನ್ನಡ ಸವಿಗನ್ನಡ ಪಾರ್ಟ್ 1 ಪಾರ್ಟ್ 2 ಅಂತ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಇಂಗ್ಲಿಷ್ ಮಾಧ್ಯಮ ವಿಭಾಗದಲ್ಲಿ ಮೊದಲ ಭಾಷೆ ಯಾವುದು? ಇಂಗ್ಲಿಷ್ ಮಾಧ್ಯಮ ಅಥವಾ ಬೈಲಿಂಗ್ವಲ್ ತರಗತಿಗಳಲ್ಲಿ ಮೊದಲ ಭಾಷೆ ಕನ್ನಡವೇ ಆಗಿರುತ್ತದೆ. ಉರ್ದು ಶಾಲೆ ಆಗಿದ್ದರೆ ಉರ್ದು ಆಗಿರುತ್ತದೆ. ಇಂಗ್ಲಿಷ್ 2ನೇ ಭಾಷೆಯಾಗಿರುತ್ತದೆ. ಇಂಗ್ಲಿಷನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಗೆ ಸಹಾಯ ಮಾಡಬಹುದು? ವಿದ್ಯಾರ್ಥಿಗಳಿಗೆ ಅವರ ಮನೆಯ ಭಾಷೆ ಕನ್ನಡವನ್ನು ಬಳಸುವುದು, ದೃಶ್ಯಗಳು, ಸಂಜ್ಞೆಗಳು, TPR ಆಕ್ಟಿವಿಟೀಸ್ಗಳನ್ನು ಬಳಕೆ ಮಾಡುವುದು, ಸರಳ ಮತ್ತು ಪುನರಾವರ್ತಿತ ಇಂಗ್ಲಿಷ್ ವಾಕ್ಯಗಳನ್ನು ಬಳಸುವುದು, ಸಹಪಾಠಿಗಳ ಸಹಾಯವನ್ನು ಉತ್ತೇಜಿಸುವುದು, ಈ ಎಲ್ಲ ತಂತ್ರಗಳ ಮೂಲಕ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಪ್ರತಿಯೊಂದು ತರಗತಿಗೆ ನಡೆಸಬೇಕಾದಂತಹ ಸಂಕ್ರಮಣ ಅವಧಿಯ ಚಟುವಟಿಕೆಗಳು ಯಾವುವು? ಇಲ್ಲಿ 1, 2, 3, 4, 5ನೇ ತರಗತಿಗಳಿಗೆ ಉದಾಹರಣೆಗೆ 1ನೇ ತರಗತಿಗೆ ವಿದ್ಯಾಪ್ರವೇಶವನ್ನು 40 ದಿನಗಳ ಕಾಲ ನಡೆಸಬೇಕು ಮತ್ತು ಈ ಅವಧಿಯಲ್ಲಿ ಮಗುವಿನ ಪ್ರೊಫೈಲನ್ನು ನಾವು ದಾಖಲೆಯಾಗಿ ನಿರ್ವಹಿಸಬೇಕು. ಇನ್ನು 2ನೇ ತರಗತಿಯಲ್ಲಿ ತರಗತಿ 1ರ ಸಂಕ್ರಮಣ ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗುತ್ತೆ. ಆಮೇಲೆ EMTTP ಅಂದರೆ ಇಂಗ್ಲೀಷ್ ಮೀಡಿಯಂ ಟೀಚರ್ ಟ್ರೈನಿಂಗ್ನಲ್ಲಿ ಬರ್ತಕ್ಕಂತಹ ಮಾಡ್ಯೂಲ್ಗಳನ್ನು 30 ದಿನಗಳ ಕಾಲ 2ನೇ ತರಗತಿಯವರಿಗೆ ಕೈಗೊಳ್ಳಬೇಕು. ಈ ಅವಧಿಯಲ್ಲಿ ಚಟುವಟಿಕೆ ಹಾಳೆಗಳು ಮತ್ತು ಮಗುವಿನ ಪ್ರೊಫೈಲನ್ನು ನಾವು ದಾಖಲೆಗಳನ್ನಾಗಿ ನಿರ್ವಹಿಸಬೇಕಾಗಿರುತ್ತೆ. ಇನ್ನು 3ನೇ ತರಗತಿ ಮಕ್ಕಳಿಗೆ ತರಗತಿ 2ರ ಸಂಕ್ರಮಣ ಚಟುವಟಿಕೆಗಳು EMTTP ಮಾಡ್ಯೂಲ್ಗಳನ್ನು 30 ದಿನಗಳ ಕಾಲ ನಾವು ಬಳಕೆ ಮಾಡಬೇಕು. ಈ ಅವಧಿಯಲ್ಲಿ ಚಟುವಟಿಕೆ ಹಾಳೆಗಳು ಮತ್ತು ಮಗುವಿನ ಪ್ರೊಫೈಲನ್ನು ದಾಖಲೆಯಾಗಿ ಇಡಬೇಕಾಗುತ್ತೆ. ಇನ್ನು 4ನೇ ತರಗತಿ ಮಕ್ಕಳಿಗೆ ಬ್ರಿಡ್ಜ್ ಕೋರ್ಸ್ 16 ದಿನಗಳ ಕಾಲ ಮಾಡಿ ಈ ಅವಧಿಯಲ್ಲಿ ಚಟುವಟಿಕೆ ಹಾಳೆಗಳು, ಪೂರ್ವ ಮತ್ತು ನಂತರದ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಗಳು ಮತ್ತು ಮೌಖಿಕ ಪ್ರತಿಕ್ರಿಯೆ ವೀಕ್ಷಣಾ ಹಾಳೆಗಳನ್ನು ದಾಖಲೆಗಳನ್ನಾಗಿ ನಿರ್ವಹಿಸಬೇಕಾಗುತ್ತೆ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೇತುಬಂಧ ಮಾಡಬೇಕು. 16 ದಿವಸ ಅವಧಿಯಲ್ಲಿ 16 ದಿನಗಳ ಕಾಲ ಈ ಒಂದು ಸೇತುಬಂಧ ಮಾಡಬೇಕು. ಚಟುವಟಿಕೆ ಹಾಳೆಗಳು, ಪೂರ್ವ ಮತ್ತು ನಂತರದ ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಮತ್ತು ಮೌಖಿಕ ಪ್ರತಿಕ್ರಿಯೆ ವೀಕ್ಷಣಾ ಹಾಳೆಗಳನ್ನು ನಾವು ದಾಖಲೆಗಳಾಗಿ ನಿರ್ವಹಿಸಬೇಕಾಗಿರುತ್ತೆ. ಶಿಕ್ಷಕರು ಭಾಷಾ ಸಮೃದ್ಧ ತರಗತಿ ವಾತಾವರಣವನ್ನು ಹೇಗೆ ನಿರ್ಮಿಸಬಹುದು? ಪದಗೋಡೆಗಳು, ಚಾರ್ಟ್ಗಳು, ಚಿತ್ರ ಪ್ರದರ್ಶಿಸಬಹುದು, ಹಾಡುಗಳು, ಕಥೆಗಳು, ಪದ್ಯಗಳನ್ನು ಬಳಸುವುದು, ವಿದ್ಯಾರ್ಥಿಗಳನ್ನು ಮಾತನಾಡಲು ಮತ್ತು ಪರಸ್ಪರ ಸಂವಹನ ಮಾಡಲು ಉತ್ತೇಜಿಸುವುದು,
ಮುದ್ರಣ ಸಮೃದ್ಧ ವಾತಾವರಣವನ್ನು ನಿರ್ಮಿಸುವುದು. ಕಥೆಗಳು, ಮಕ್ಕಳ ಪತ್ರಿಕೆಗಳು ಮತ್ತು ಪತ್ರಿಕೆಗಳಂತಹ ಓದುವ ಸಾಮಗ್ರಿಗಳಿಗೆ ಪ್ರವೇಶ ಒದಗಿಸುವುದು. ದೈನಂದಿನ ಚಟುವಟಿಕೆಗಳಲ್ಲಿ ಇಂಗ್ಲಿಷ್ ಬಳಸುವುದು. ದ್ವಿಭಾಷಾ ಸಭೆಗಳು ಮತ್ತು ಶಾಲಾ ಹಬ್ಬಗಳನ್ನು ನಡೆಸುವುದು. ಇನ್ನು ವಿದ್ಯಾರ್ಥಿಗಳ ಇಂಗ್ಲಿಷ್ ಭಯವನ್ನು ಶಿಕ್ಷಕರು ಹೇಗೆ ಕಡಿಮೆ ಮಾಡಬಹುದು? ತಪ್ಪುಗಳ ಭಯವಿಲ್ಲದೆ ಭಾಗವಹಿಸಲು ಉತ್ತೇಜಿಸುವುದು. ವಿದ್ಯಾರ್ಥಿಗಳ ಮನೆಯ ಭಾಷೆ ಅಂದರೆ ಕನ್ನಡವನ್ನು, ಉತ್ತರಗಳನ್ನು ಸ್ವೀಕರಿಸುವುದು. ಹಾಡುಗಳು, ಪದ್ಯಗಳು, ಆಟಗಳು ಮತ್ತು ಚಟುವಟಿಕೆಗಳನ್ನು ಬಳಸುವುದು. ನಿಖರತೆಗಿಂತ ಪ್ರಯತ್ನವನ್ನು ಮೆಚ್ಚುವುದು. ಇನ್ನು ಪ್ರಾಥಮಿಕ ಹಂತದಲ್ಲಿ ವ್ಯಾಕರಣವನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡಬೇಕಾಗುತ್ತದೆಯೇ ಅಥವಾ ಬೋಧಿಸಬೇಕೇ? ಈ ಪ್ರಶ್ನೆಗೆ ವ್ಯಾಕರಣವನ್ನು ಪ್ರತ್ಯೇಕವಾಗಿ ಬೋಧಿಸಬಾರದು. ಅರ್ಥಪೂರ್ಣ ಸಂವಹನ ಮತ್ತು ಚಟುವಟಿಕೆಗಳ ಮೂಲಕ ಸಹಜವಾಗಿ ಕಲಿಸಬೇಕು. ಇನ್ನು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಶಿಕ್ಷಕರು ಪರಿಕಲ್ಪನಾ ಕಲಿಕೆ ಮತ್ತು ಭಾಷಾ ಕಲಿಕೆಯನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅಥವಾ ಸಮತೋಲನಗೊಳಿಸಬಹುದು? ಗಣಿತ ಮತ್ತು ಪರಿಸರ ಅಧ್ಯಯನದಲ್ಲಿ ಪರಿಕಲ್ಪನೆಗಳ ಅರ್ಥೈಸುವಿಕೆಗೆ ಒತ್ತು ನೀಡಲಾಗುತ್ತೆ ಮತ್ತು LAC ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಇದ್ರ ಮೂಲಕ ವಿಷಯ ಬೋಧನೆಯೊಳಗನೆ ಭಾಷಾ ಕಲಿಕೆಯನ್ನು ಒಗ್ಗೂಡಿಸಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಉತ್ತರಿಸಿದರೆ ಏನು ಮಾಡಬೇಕು? ಇದು ಕೂಡ ಸ್ವೀಕಾರಾರ್ಹ. ಶಿಕ್ಷಕರು ಕ್ರಮೇಣ ವಿದ್ಯಾರ್ಥಿಗಳಿಗೆ ಅದೇ ವಿಚಾರಗಳನ್ನು ಇಂಗ್ಲೀಷ್ನಲ್ಲಿ ವ್ಯಕ್ತಪಡಿಸಲು ಸಹಾಯ ಮಾಡಬೇಕು. ಇನ್ನು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆಯ ಭಾಷೆಯಲ್ಲಿ ಉತ್ತರಿಸಬಹುದೇ ಅಥವಾ ಕನ್ನಡದಲ್ಲಿ ಉತ್ತರಿಸಬಹುದೇ? ಇದಕ್ಕೆ ಉತ್ತರ ಕೆಲಮಟ್ಟಿಗೆ ಹೌದು. ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಮನೆಯ ಭಾಷೆಯಲ್ಲಿ ಅಂದರೆ ಮಾತೃಭಾಷೆ ಅಥವಾ ಕನ್ನಡದಲ್ಲಿ ಎರಡರ ಮಿಶ್ರಣದಲ್ಲಿ ಉತ್ತರಿಸಬಹುದು. ಮುಖ್ಯ ನಾವು ಇಂಪಾರ್ಟೆನ್ಸನ್ನು ಅರ್ಥೈಸುವಿಕೆಯ ಮೇಲೆ ಕೊಡಬೇಕು. ಕ್ರಮೇಣ ಇಂಗ್ಲೀಷ್ ಕಡೆಗೆ ಸಾಗಲು ನಾವು ಹೆಲ್ಪ್ ಮಾಡಬೇಕು. ಕೆಳತರಗತಿಗಳಲ್ಲಿ ಮೌಖಿಕ ಮೌಲ್ಯಮಾಪನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಪ್ರಶ್ನೆ ಪತ್ರಿಕೆಗಳು ದ್ವಿಭಾಷೆಯಲ್ಲಿ ಇರಬಹುದು. ಆದಾಗ್ಯೂ ವಿದ್ಯಾರ್ಥಿಗಳು ಉತ್ತರಗಳನ್ನು ಇಂಗ್ಲೀಷ್ನಲ್ಲಿ ಬರೆಯಲು ಉತ್ತೇಜಿಸಬೇಕು. ಇನ್ನು ಶಿಕ್ಷಕರು ಮತ್ತು ತರಬೇತಿಗೆ ಸಂಬಂಧಿಸಿದಂತೆ EMTTP ಎಂದರೆ ಏನು ಮತ್ತು ಅದು ಏಕೆ ಮುಖ್ಯ ಆಗುತ್ತೆ ನೋಡಿ. EMTTP ಅಂದರೆ ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಇದನ್ನು RI ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಸೌತ್ ಇಂಡಿಯಾ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂದರೆ DSCRT ಇವರು ರೂಪಿಸಿರ್ತಕ್ಕಂತಹ ಒಂದು ತರಬೇತಿ ಕಾರ್ಯಕ್ರಮ ಇದಾಗಿದೆ. ಇದು ಶಿಕ್ಷಕರಿಗೆ ದ್ವಿಭಾಷಾ ತರಗತಿಗಳಿಗಾಗಿ ಆತ್ಮವಿಶ್ವಾಸ, ಪ್ರಾವೀಣ್ಯ ಮತ್ತು ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತೆ. ಇನ್ನು ಶಿಕ್ಷಕರು ತಮ್ಮ ಇಂಗ್ಲಿಷ್ ಪ್ರಾವೀಣ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು? ಶಿಕ್ಷಕರು ತರಗತಿ ಭಾಷೆಯನ್ನು ಟೀಚರ್ ಟಾಕನ್ನು ಪ್ರತಿ ದಿವಸ ಅಭ್ಯಾಸ ಮಾಡಬೇಕು ಮತ್ತು ಸಹೋದ್ಯೋಗಿಗಳು ಹಾಗೂ ವೃತ್ತಿಪರ ಸ್ನೇಹಿತರೊಂದಿಗೆ ಇಂಗ್ಲೀಷ್ನಲ್ಲಿ ಸಂಭಾಷಣೆಯನ್ನು ಮಾಡಬೇಕು. ಆಡಿಯೋ ವಿಡಿಯೋ ಸಂಪನ್ಮೂಲಗಳನ್ನು ಕೇಳಬೇಕು. ಕಥೆಗಳು, ಪತ್ರಿಕೆಗಳು, ಬ್ಲಾಗ್ಗಳು ಮತ್ತು ಸರಳ ಇಂಗ್ಲೀಷ್ ಪಠ್ಯಗಳನ್ನು ನಿಯತವಾಗಿ ಓದ್ತಾ ಇರಬೇಕು. ಇನ್ನು ಶಾಲೆ ಮತ್ತು ವ್ಯವಸ್ಥಾತ್ಮಕ ಮಟ್ಟದ ಬಗ್ಗೆ ನೋಡೋದಾದರೆ ದ್ವಿಭಾಷಾ ವಿಭಾಗಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಏನು ಅನ್ನೋದನ್ನು ನೋಡೋದಾದರೆ ಶಿಕ್ಷಕರಿಗೆ ಅವರು ಸಪೋರ್ಟ್ ಮಾಡಬೇಕು, ತರಗತಿಗಳನ್ನು ಅಬ್ಸರ್ವೇಷನ್ ಮಾಡಬೇಕು ಮತ್ತು ರಚನಾತ್ಮಕ ಪ್ರತಿಕ್ರಿಯೆಯನ್ನು ನೀಡಬೇಕು. ಪಾಠ ಯೋಜನೆ ಪರಿಶೀಲಿಸಿ ತರಗತಿ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಬೇಕು. ಶಿಕ್ಷಕರ ನಡುವೆ ಸಹಕಾರವನ್ನು ಉತ್ತೇಜಿಸಬೇಕು. ಪೋಷಕರು ಮತ್ತು ಸಮುದಾಯದೊಂದಿಗೆ ಸಂಪರ್ಕವನ್ನು ಹೊಂದಬೇಕು. ಇನ್ನು ದ್ವಿಭಾಷಾ ಶಿಕ್ಷಣದ ಅತ್ಯಂತ ಮುಖ್ಯ ತತ್ವ ಯಾವುದು? ಇಲ್ಲಿ ಮಕ್ಕಳು ಅರ್ಥ ಮಾಡಿಕೊಂಡಾಗ ಅತ್ಯುತ್ತಮವಾಗಿ ಕಲಿಯುತ್ತಾರೆ. ಭಾಷೆ ಕಲಿಕೆಗೆ ಸಹಾಯಕ ಆಗಬೇಕು ಹೊರತು ಕಲಿಕೆಗೆ ಅಡೆತಡೆಯಾಗಬಾರದು. ಇದು ಏನಪ್ಪ ಅಂದರೆ ದ್ವಿಭಾಷಾ ಶಿಕ್ಷಣದ ಅತ್ಯಂತ ಮುಖ್ಯವಾದ ತತ್ವವಾಗಿದೆ. ಸೊ ಇದಾಗಿತ್ತು ಈ ಒಂದು ದ್ವಿಭಾಷಾ ಮಾಧ್ಯಮಗಳ ಅನುಷ್ಠಾನಕ್ಕೆ ಕುರಿತಂತಹ ಒಂದು ಪ್ರಶ್ನೆಗಳು ಮತ್ತು ಉತ್ತರಗಳಿಗೆ ಸಂಬಂಧಿಸಿದಂತಹ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.